ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಕರ ರಾಶಿ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದ ನಿಮ್ಮ ರಾಶಿಯ ಯುಗಾದಿ ಭವಿಷ್ಯ ತಿಳಿಸುತ್ತಾ ನಿಮಗೆ ಒಂದು ಗುಡ್ ನ್ಯೂಸ್ ನೀಡುತ್ತೇನೆ. ಏಕೆಂದರೆ ದಿನಾಂಕ 29/5/2025 2ನೇ ಸ್ಥಾನದಲ್ಲಿರುವಂತಹ ಕುಂಭರಾಶಿಯಲ್ಲಿದ್ದಂತಹ ಒಂದು ಶನಿಗ್ರಹ ಮೀನರಾಶಿಗೆ ಪ್ರವೇಶ ಮಾಡಿದ್ದು ನಿಮಗೆ ಈ 7.5 ವರ್ಷಗಳ ಕಾಲ ಒಂದು 7.5 ಅನುಭವದಿಂದ ಇದ್ದದ್ದೆಲ್ಲ ದೂರವಾಗಿ ನೀವು 7.5 ಮುಕ್ತಿಯಾಗಿ 3ನೇ ಸ್ಥಾನದಲ್ಲಿ ಇರುವಂತಹ ಶನಿಗ್ರಹ ನಿಮಗೆ ಸಂಪೂರ್ಣ ಧನಲಾಭ, ಐಶ್ವರ್ಯ ವೃದ್ಧಿ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗಗಳಲ್ಲಿ ಪ್ರಗತಿ ಇತ್ಯಾದಿಗಳನ್ನು ನೀಡುತ್ತಾರೆ. ಅಪಾರ ಸಂಪತ್ತನ್ನು ನೀಡುತ್ತಾರೆ. ದಿನಾಂಕ 14/5/2025 5ನೇ ಸ್ಥಾನದಲ್ಲಿದ್ದಂತಹ ಗುರುಗ್ರಹ 6ನೇ ಸ್ಥಾನಕ್ಕೆ ಶುಭವಾದಂತಹ ಬಂಗಾರ ಸುವರ್ಣಪಾದದಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮಗೆ ಸಾಕಷ್ಟು ಶುಭಫಲಗಳೇ ಇರುತ್ತವೆ. ಅದೇ ರೀತಿ ದಿನಾಂಕ 18/10/2025 ಗುರುಗ್ರಹ ಸಪ್ತಮ ಸ್ಥಾನವಾದಂತಹ ಕರ್ಕ ರಾಶಿಗೆ ಬಂದು ಪುನಃ ದಿನಾಂಕ 5/12/2025 ಮಿಥುನ ರಾಶಿಗೆ ರೌಪ್ಯ ಪಾದದಿಂದಲೇ, ಬೆಳ್ಳಿ ಪಾದದಿಂದಲೇ ಮತ್ತು 6ನೇ ಸ್ಥಾನಕ್ಕೆ ಪ್ರವೇಶ ಮಾಡಿ ನಿಮಗೆ ಇಡೀ ವರ್ಷ ಶುಭ ಹಾಗೂ ಧನಲಾಭಗಳನ್ನು ನೀಡುತ್ತಾರೆ. ಒಟ್ಟಾರೆ ನಿಮಗೆ ಇಡೀ ವರ್ಷ ಶುಭ ಫಲಗಳೇ ಇರುತ್ತವೆ. ದಿನಾಂಕ 29/5/2025 ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಹಾಗೂ ಕೇತು ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡಿ ನಿಮಗೆ ಮಿಶ್ರ ಫಲಗಳನ್ನು ನೀಡುತ್ತಾರೆ. ಕಾರಣ ರಾಹು ಹಾಗೂ ಕೇತು ಗ್ರಹಗಳ ಒಂದು ಶಾಂತಿಯನ್ನು ಮಾಡಿಸಿಕೊಳ್ಳುವುದು ಒಂದು ಉತ್ತಮ ಎನಿಸ್ತದೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.